ನಮಸ್ಕಾರ HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ವೈವಿ. ಬೆಂಗಳೂರು ವಿಬಿಜಿ ರಾಮ್ ಕಾಯ್ದೆ ವಿರುದ್ಧ ರಾಜ್ಯ ಸರ್ಕಾರ ಕೋರ್ಟ್ ಮೊರೆ ಹೋಗಿರುವ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಯ್ದೆ ಜಾರಿಗೆ ತರುವ ಮೊದಲು ರಾಜ್ಯ ಸರ್ಕಾರದೊಂದಿಗೆ ಯಾವುದೇ ಮಾತುಕತೆ ನಡೆಸಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಆರ್ಥಿಕ ಹೊರೆಯಾಗುವ ನಿರ್ಧಾರಗಳ ಬಗ್ಗೆ ರಾಜ್ಯದ ಗಮನಕ್ಕೆ ತರಬೇಕಿತ್ತು. ಇದು ಸಂವಿಧಾನ ವಿರೋಧಿ ನಡೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಆರ್ಥಿಕ ವರ್ಷ ಆರಂಭವಾಗಿ 2 ತಿಂಗಳು ಕಳೆದರೂ ಕಾಯ್ದೆಯ ಸ್ಪಷ್ಟ ಚಿತ್ರಣ ಸಿಕ್ಕಿಲ್ಲ. ಕೇಂದ್ರ ಸಚಿವ ಚೌಹಾಣ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆ ನಡೆಸಿದರೂ ಯಾವಾಗ ಯೋಜನೆ ಆರಂಭವಾಗುತ್ತದೆ, ಎಷ್ಟು ಪಂಚಾಯತ್ಗಳನ್ನು ಆಯ್ಕೆ ಮಾಡುತ್ತಾರೆ ಎಂಬುದಕ್ಕೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಎಂದು ತಿಳಿಸಿದ್ದಾರೆ. ಅನುದಾನ ಪ್ರಮಾಣದ ಬಗ್ಗೆ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಮೈತ್ರಿಕೂಟದ ಭಾಗವಾಗಿರುವ ಚಂದ್ರಬಾಬು ನಾಯ್ಡು ಕೂಡ ಅನುದಾನ ಹೆಚ್ಚಳಕ್ಕೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಜನರ ಬದುಕನ್ನ ಕಸಿಯುವ ಕೆಲಸ ನಡೆಯುತ್ತಿದೆ ಎಂದು ಖರ್ಗೆ ಟೀಕಿಸಿದ್ದಾರೆ. AICC ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆನಲ್ಲಿ ತೀರ್ಮಾನ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಆನ್ಲೈನ್ ರೆಸಲ್ಯೂಷನ್ನು ಮಾಡಿ ಕಳಿಸಿದ್ದಾರೆ. ಕೇರಳ PCCದವರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ಅಂತ ಹೇಳಿದ್ದಾರೆ. ತಮಿಳುನಾಡುದು ಗವರ್ನರ್ ಅವರು ಸ್ವಲ್ಪ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನೇ ಇದ್ರೂ ಕೂಡ ಎಲ್ಲರೂ ಕೂಡ ಸಂವಿಧಾನವನ್ನು ಪಾಲನೆ ಮಾಡಬೇಕಾಗ್ತದೆ, ಕಾನೂನನ್ನು ಪಾಲನೆ ಮಾಡಬೇಕಾಗ್ತದೆ. ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಹೇಗೆ ಅವಕಾಶ ಕೊಟ್ಟಿದೆ, ಮೆಜಾರಿಟಿ ಈಸ್ ನಾಟ್ ಪ್ರೂವ್ಡ್ ಇನ್ ದಿ ಗವರ್ನರ್ಸ್ ಹೌಸ್, ಇಟ್ ಈಸ್ ಪ್ರೂವ್ಡ್ ಇನ್ ದಿ ಫ್ಲೋರ್ ಆಫ್ ದಿ ಲೆಜಿಸ್ಲೇಟಿವ್ ಹೌಸ್. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ಬೇರೆ ವಿಚಾರ. ಆದರೆ ನೀವು ಇಷ್ಟೇ ಸಿಗ್ನೇಚರ್ ತೊಗೊಂಡು ಬನ್ನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇಲ್ಲ. ಹೀ ಈಸ್ ಕ್ಲೇಮ್ಡ್ ದಟ್ ಹಿ ಹ್ಯಾಸ್ ದ ನಂಬರ್ಸ್, ಹಿ ವಿಲ್ ಫಾರ್ಮ್ ದ ಗವರ್ಮೆಂಟ್ ಅಂತ. ಅದು ಫ್ಲೋರ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರಂತ ಸರ್. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ನಿನ್ನೆನೂ ಕೂಡ ಹೇಳಿದ್ದೀನಿ. ಕಳೆದ 1 ದಶಕದಿಂದ ಗವರ್ನರ್ನ ಕಚೇರಿಗಳಿರ್ಬೋದು ಅಥವಾ ಗವರ್ನರ್ಗಳಿಗಿರ್ಬೋದು, BJP ಕಾರ್ಯಕರ್ತರಾಗಿ, RSS ಕಾರ್ಯಕರ್ತರಾಗಿ, ಕೇಶವ್ ಕೃಪಾ ಆಗಿ BJP ಕಚೇರಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲೂ ತಾವು ನೋಡಿದ್ದೀರಾ, ತಮಿಳುನಾಡಿನಲ್ಲಿ ಹಿಂದೆ ನೋಡಿದ್ದೀರಾ, ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀರಾ, ಕೇರಳದಲ್ಲಿ ನೋಡಿದ್ದೀರಾ, ಮಹಾರಾಷ್ಟ್ರದಲ್ಲಿ ನೋಡಿದ್ದೀರಾ. ಬೆಳಗಿನ ಜಾವ 5 ಗಂಟೆಗೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವಾಗ ಎಷ್ಟು ಸಿಗ್ನೇಚರ್ ತೊಗೊಂಡಿದ್ರಪ್ಪ. ಮತ್ತು ಯಾವ ರೀತಿ ತಮಿಳುನಾಡಿನಲ್ಲಿ ಗವರ್ನರ್ಸ್ ಎಷ್ಟು ಸರಿ ವಾಕೌಟ್ ಮಾಡಿದ್ದಾರೆ, 3-4 ಸರಿ ಗವರ್ನರ್ ಸ್ಪೀಚಿಂದ ವಾಕೌಟ್ ಮಾಡಿದ್ದಾರೆ. ಕೇರಳನಲ್ಲೂ ಕೂಡ ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ. ಬೆಂಗಾಲ್ನಲ್ಲೂ ಮೊನ್ನೆ ಚುನಾವಣೆಯಲ್ಲಿ ಅಡಚಣೆ ಮಾಡಿದ್ದಾರೆ. ಸೊ ಇದು ಒಂದು ಹೊಸ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಗವರ್ನರ್ಸ್ ಆರ್ ದ ಸ್ಟೇಟ್ ಹೆಡ್ ಆಫ್ ಸ್ಟೇಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್, ದೇ ಆರ್ ನಾಟ್ ಅಬೌವ್ ಕಾನ್ಸ್ಟಿಟ್ಯೂಷನ್. ಸರ್, ಅಲ್ಲಿ ಕೇಂದ್ರದ ಒತ್ತಡದ ಮೇಲೆ ಏನಾದರೂ BJP ಕಚೇರಿಗಳಾಗಿವೆ ಅಂದರೆ ಇನ್ಯಾರು ಒತ್ತಡ ಇರ್ತದೆ? ಅವರು ಏನು ಕೇಸರಿ ಶಾಲ್ ಹಾಕೋದು ಒಂದು ಬಾಕಿ ಅಷ್ಟೇ. ಕೆಲವು ಜನ ನಿಮ್ಮ ಸಂವಿಧಾನದ ಹುದ್ದೆಗಳನ್ನು ದುರುಪಯೋಗ ಪಡಿಸ್ಕೊಂಡು ರಾಜಕೀಯ ಮಾಡೋಂಗಿದ್ರೆ ನೀವು ಪಾಲಿಟಿಕ್ಸೇ ಜಾಯ್ನ್ ಆಗಿ. ಯಾಕೆ ಆ ಹುದ್ದೆಗೆ, ಆ ಸ್ಥಾನಮಾನಕ್ಕೆ ಅಗೌರವ ತರ್ತೀರಾ?